ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸಂಸ್ಥೆಯ ಎಫ್ಎಸ್ಎಲ್ ವರದಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಸರ್ಕಾರದ ಎಫ್ಎಸ್ಎಲ್ ವರದಿ ಬಂದ ಮೇಲೆನೇ ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಖಾಸಗಿ ವರದಿಯ ಬಗ್ಗೆ ಮಾತನಾಡಿರುವಂತಹ ಜಿ ಪರಮೇಶ್ವರ್ ಅವರು ಆ ವರದಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಸರ್ಕಾರದ ಎಫ್ಎಸ್ಎಲ್ ವರದಿ ಏನಿದೆ ಅದು ಬರಬೇಕು. ಗೃಹ ಇಲಾಖೆಯ ಫಾರೆನ್ಸಿಕ್ ವರದಿಯ ಮೇಲೆನೆ ನಾವು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಪಾಕ್ ಪರ ಘೋಷಣೆ ಕೂಗಿದ್ರೆ ಕ್ರಮ ತೆಗೆದುಕೊಳ್ತೇವೆ. ವರದಿಯಲ್ಲಿ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗುತ್ತೆ. ಎಫ್ಎಸ್ಎಲ್ ವರದಿ ಮುಚ್ಚಿಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳ್ತಿದ್ದಾರಲ್ಲ, ಖಾಸಗಿ ವರದಿ ಬಿಡುಗಡೆ ಮಾಡಿ ಅದೇ ರೀತಿಯಾಗಿ ಆ ವರದಿಗೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ ಅಂತ. ಹಾಗಾಗಿ ಈಗ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿಂದ ವರದಿ ಬರಬೇಕು, ಅದನ್ನೇ ನಾವು ಹೇಳ್ತಾ ಇರೋದು. ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಯಾವ ರೀತಿ ವರದಿ ಬರುತ್ತೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ. ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ, ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿಲ್ಲ. ಅಲ್ಲಿಂದ ವರದಿ ಬರಬೇಕು, ಅದನ್ನೇ ನಾವು ಹೇಳ್ತಾ ಇರೋದು. ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಯಾವ ರೀತಿ ವರದಿ ಬರುತ್ತೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ. ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ, ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಇದರಲ್ಲಿ ಮುಚ್ಚಿಡೋ ಎಸ್, ಬಿಜೆಪಿ ಅವರು ಈಗ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಖಾಸಗಿ ಎಫ್ಎಸ್ಎಲ್ ವರದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ, ಅದರಲ್ಲಿ ಬಂದಿರುವಂತಹ ಪಾಕ್ ಪರ ಘೋಷಣೆ ಅನ್ನುವಂಥದ್ದು ಖಚಿತ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಾಸಗಿ ವರದಿಯನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸರ್ಕಾರದ ಎಫ್ಎಸ್ಎಲ್ ವರದಿ ಏನಿದೆಯೋ ಅದನ್ನೇ ಪರಿಗಣನೆಗೆ ತೆಗೆದುಕೊಳ್ಳೋದು. ಸದ್ಯಕ್ಕೆ ಸರ್ಕಾರದಿಂದ ಎಫ್ಎಸ್ಎಲ್ ವರದಿ ಇನ್ನೂ ಕೂಡ ಬಂದಿಲ್ಲ. ಆ ವರದಿಯಲ್ಲಿ ಏನಿರುತ್ತೋ, ಪಾಕ್ ಪರ ಘೋಷಣೆಗೆ ಹೋಗಿದ್ದಾರೋ ಅಥವಾ ನಾಜೀರ್ ಸಾಬ್ ಪರವಾಗಿ ಘೋಷಣೆಗೆ ಹೋಗಿದ್ದಾರೋ ಅದಕ್ಕೆ ತಕ್ಕಂತೆನೆ ಕ್ರಮವನ್ನ ತೆಗೆದುಕೊಳ್ತೇವೆ. ಎಫ್ಎಸ್ಎಲ್ ವರದಿಯನ್ನ ಯಾವತ್ತೂ ಕೂಡ ಮುಚ್ಚಿಡುವಂತ ಪ್ರಯತ್ನ ಆಗೋದಿಲ್ಲ. ಆ ವರದಿಯನ್ನು ಕೂಡ ಬಹಿರಂಗ ಮಾಡ್ತೇವೆ. ಇನ್ನೂ ಕೂಡ ವರದಿ ಬಂದಿಲ್ಲ. ವರದಿ ಬಂದ ಮೇಲೆ ಆ ಸರ್ಕಾರದಿಂದ, ಅಂದ್ರೆ ಈಗ ಡೆಲ್ಲಿಯಿಂದ ಆ ಒಂದು ವರದಿ ಬರಬೇಕಾಗುತ್ತೆ. ಈಗಾಗಲೇ 8 ಜನರ ವಾಯ್ಸ್ ಏನಿದೆ ಅದನ್ನು ಕೂಡ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಈಗ ಆ 8 ವಾಯ್ಸ್ಗಳನ್ನು ಕೂಡ ತಾಳೆ ಹಾಕಿ ನೋಡ್ಲಾಗುತ್ತೆ. ಅದಾದ ಬಳಿಕ ಎಫ್ಎಸ್ಎಲ್ ವರದಿ ಬರುತ್ತೆ.